ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫೋರ್ತ್ ಸೆಮಿಸ್ಟರ್ ಬಿಕಾಮ್ 2023 ಕ್ವಶನ್ ಪೇಪರ್ NEP ಕ್ವಶನ್ ಪೇಪರ್ ಕಾಸ್ಟ್ ಅಕೌಂಟಿಂಗ್ನ ರಿವಿಷನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿಗೆ 4 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ಗೆ ಕೇಳಿರೋ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಅದರಲ್ಲಿ ಸೆಕ್ಷನ್ ಬಿನಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಕಾಸ್ಟ್ ಶೀಟ್ ಮೇಲೆ, ಏನಂತ ಅಂದರೆ 4 ಮಾರ್ಕ್ಸಿಗಿರುತ್ತೆ. ಕ್ವಶನ್ ಏನಿದೆ ಅಂತ ನೋಡೋಣ. ಮಿಸ್ಟರ್ ದಿಶಾ ಲಿಮಿಟೆಡ್ ಫರ್ನಿಷರ್ಸ್ ದ ಫಾಲೋಯಿಂಗ್ ಡೇಟಾ, ಪ್ರಿಪೇರ್ ಕಾಸ್ಟ್ ಶೀಟ್ ಶೋಯಿಂಗ್ ಎ ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂತ ಕೇಳಿದ್ದಾರೆ. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ? 40,000 ಇದೆ. ಡೈರೆಕ್ಟ್ ವೇಜಸ್ 24,000. ಮಷಿನ್ ಅವರ್ ವರ್ಕ್ಡ್ 4,000. Machine hour rate ₹2, office overhead 10% of factory cost and selling overhead ₹1.50 per unit. Unit produced 2,000, units sold 1,800 at ₹50 each. ಸೊ ಇದ್ರ ಮೇಲೆ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು 4 ಮಾರ್ಕ್ಸ್ಗೆ. ಯಾವ ರೀತಿ ಅಂತ ನೋಡೋಣ ಆನ್ಸರ್ನ. ನೀವು ವಿಡಿಯೋ ನೋಡುವಾಗ ಮೊಬೈಲ್ನ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ ಎರಡು ಅಟ್ ಎ ಟೈಮ್ ವ್ಯೂ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಪರ್ ಯೂನಿಟ್. ಸೊ ಇಲ್ಲಿ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಅಂತ ಅಂದರೆ 2,000 ಇದೆ. ಅದನ್ನು ನೀವು ಮೇಲ್ ಹೆಡ್ಡಿಂಗಲ್ಲಿ ಬರಿಬೋದು, ಇಲ್ಲಾಂದರೆ ಇರ್ಬೋದು. ಬಟ್ ಇಲ್ಲಿ ನಾನು ರೆಫರೆನ್ಸ್ಗೆ ಬರ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಫಸ್ಟ್ ಏನು ಹೇಳ್ತಾರೆ ಅಂದರೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟಿದೆ ಅಂತಂದರೆ 40,000 ಅಂದರೆ ಇಲ್ಲಿ 2,000 ಯೂನಿಟ್ಸ್ ಅಂತಂದರೆ ಪರ್ ಯೂನಿಟ್ಗೆ ಎಷ್ಟಾಯಿತು ಅಂತಂದರೆ 40,000 ಡಿವೈಡೆಡ್ ಬೈ 2,000 ಮಾಡಿದ್ರೆ ವಿ ವಿಲ್ ಗೆಟ್ ₹20 ಪರ್ ಯೂನಿಟ್. ಅದೇ ರೀತಿ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತಂದರೆ 24,000 ಇದೆ. ಸೊ ಡೈರೆಕ್ಟ್ ವೇಜಸ್ 24,000 ಆ್ಯಂಡ್ ಪರ್ ಯೂನಿಟ್ ₹12 ಆಗುತ್ತೆ. ಸೊ ರಾ ಮೆಟೀರಿಯಲ್ ಮತ್ತು ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಎಷ್ಟು ಅಂತಂದರೆ 64,000 ಆ್ಯಂಡ್ ಪರ್ ಯೂನಿಟ್ಗೆ ₹32 ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಹ್ಯಾಡ್ ಫ್ಯಾಕ್ಟರಿ ಓವರ್ ಹೆಡ್. ಅದಾದಮೇಲೆ ನೆಕ್ಸ್ಟು ಮಷಿನ್ ಕೇಳಿದ್ದಾರೆ. ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ಮಷಿನ್ ಅವರ್ ವರ್ಕ್ಡ್ ಎಷ್ಟಿದೆ ಅಂತಂದರೆ 4,000 ಇದೆ. ಮಷಿನ್ ಅವರ್ ರೇಟ್ ₹2 ಇದೆ. 4,000 ಇಂಟು 2 ಮಾಡಿದ್ರೆ ನಮಗೆ 8,000 ಬರುತ್ತೆ ಆ್ಯಂಡ್ ಪರ್ ಯೂನಿಟ್ ₹2 ಆಗುತ್ತೆ. ಸೊ ಇಲ್ಲಿ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಬರುತ್ತೆ. ವರ್ಕ್ ಕಾಸ್ಟ್ ಎಷ್ಟಿದೆ ಅಂತ ಅಂದರೆ 64,000ಗೆ 8,000ನ ಆ್ಯಡ್ ಮಾಡಿದ್ರೆ ನಮಗೆ 72,000 ಬರುತ್ತೆ. ಪರ್ ಯೂನಿಟ್ ಎಷ್ಟಾಗುತ್ತೆ ಅಂದರೆ 36 ಆಗುತ್ತೆ. ಸೊ ಇಲ್ಲಿ ಯೂನಿಟ್ನ ಆ್ಯಡ್ ಮಾಡಬಾರ್ದು. ಸೊ ಇನ್ಸ್ಟೆಡ್ ಆಫ್ 72,000 ಡಿವೈಡೆಡ್ ಬೈ 2,000 ಸೊ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಷ್ಟಾಗುತ್ತೆ ಅಂದರೆ ₹36 ಆಗುತ್ತೆ ಪರ್ ಯೂನಿಟ್ಗೆ. ಸೊ ಇಲ್ಲಿ ವರ್ಕ್ ಕಾಸ್ಟ್ಗೆ ಮತ್ತೆ ನಾವು ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್. ಸೊ ಫ್ಯಾಕ್ಟರಿ ಕಾಸ್ಟ್ ಮೇಲೆ 10% ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ ಅಂತಂದರೆ 72,000 ಇದೆ. 72,000 ಮೇಲೆ 10% ತೊಗೊಂಡ್ರೆ 7,200 ಆ್ಯಂಡ್ ಪರ್ ಯೂನಿಟ್ಗೆ 3.60 ಆಗುತ್ತೆ. ಸೊ ಆವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 72,000ಗೆ 7,200 ಆ್ಯಡ್ ಮಾಡಿದ್ರೆ 79,200 ಬರುತ್ತೆ. ನೆಕ್ಸ್ಟು ಪರ್ ಯೂನಿಟ್ಗೆ 39.60 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಯಾಕೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಅಂತ ಅಂದರೆ ಎಷ್ಟು ಅನ್ಸೋಲ್ಡ್ ಆಗಿಲ್ಲ ಅಂತ. ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ ಇರೋದು 2,000, ಅದರಲ್ಲಿ ಯೂನಿಟ್ ಸೋಲ್ಡ್ ಆಗಿರೋದು 1,800. ಸೊ ಆಗಿದ್ದಾಗ ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟು ಬರುತ್ತೆ ಅಂದರೆ 2,000ಅಲ್ಲಿ 1,800ನ ಲೆಸ್ ಮಾಡಿದ್ರೆ 200 ಬರುತ್ತೆ. 200ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂದರೆ 39.6ನ ಮಲ್ಟಿಪ್ಲೈ ಮಾಡಿದ್ರೆ 200 ಇಂಟು 39.6ನ ಮಲ್ಟಿಪ್ಲೈ ಮಾಡಿದ್ರೆ ₹7,920 ಬರುತ್ತೆ. ಆಗ ಪರ್ ಯೂನಿಟ್ಗೆ 35.96 ಬರುತ್ತೆ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನಿಂದ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ ಅಂದರೆ 71,280 ಆ್ಯಂಡ್ ಪರ್ ಯೂನಿಟ್ 35.64 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಆ್ಯಡ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಅಂದರೆ 1.50 ಪರ್ ಯೂನಿಟ್. ಸೆಲ್ಲಿಂಗ್ ಓವರ್ ಹೆಡ್ 1.50 ಪರ್ ಯೂನಿಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಟೋಟಲ್ ಸೋಲ್ಡ್ ಮಾಡಿದ ಎಷ್ಟು ಗುಡ್ಸ್ ಅಂತಂದರೆ 1,800 ಇಂಟು 1.5 ಮಾಡಿದ್ರೆ 2,700 ಆ್ಯಂಡ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂದರೆ 1.50 ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಪರ್ ಯೂನಿಟ್ 1.50 ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆದಮೇಲೆ ಸೊ ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟು ಅಂತಂದರೆ 73,980 ಆ್ಯಂಡ್ ಪರ್ ಯೂನಿಟ್ 11.10. ಸೊ ಇದಾದಮೇಲೆ ನೆಕ್ಸ್ಟು ಸೇಲ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ.
ಸೇಲ್ಸ್ ಏನಂತ ಹೇಳಿದ್ದಾರೆ ಅಂದರೆ ಯೂನಿಟ್ ಸೋಲ್ಡ್ 1800 ಗೂಡ್ಸ್ ಅಟ್ ₹50 ಈಚ್ ಅಂತ. 1800 ಇಂಟು 50 ಮಾಡಿದ್ರೆ 90,000 ಬರುತ್ತೆ, ಪರ್ ಯೂನಿಟ್ 50. ಸೊ ಸೇಲ್ಸಿಂದ ಟೋಟಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ ಏನು ಗೊತ್ತಾ, ಫಸ್ಟು ಸೇಲ್ಸ್ ಬರೆದು ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ 16,028 ಆ್ಯಂಡ್ ಪರ್ ಯೂನಿಟ್ 8.90 ಸಿಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ನ ನೀವು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಫಸ್ಟು ಪ್ರೈಮ್ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕು, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್. ಅದಾದಮೇಲೆ ಅದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಸಿಗುತ್ತೆ. ವರ್ಕ್ ಕಾಸ್ಟ್ಗೆ ಮತ್ತು ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ನ ಲೆಸ್ ಮಾಡಿದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ. ಅದಕ್ಕೆ ಅಗೈನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್. ಸೊ ಸೇಲ್ಸಲ್ಲಿ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್. ಸೊ ಇದಿಷ್ಟು ಪ್ರೊಸೀಜರ್, ಇದಿಷ್ಟು ಪ್ರಾಬ್ಲಮ್ನ ಮಾಡಿದ್ರೆ ನಮಗೆ ಎಕ್ಸಾಮಲ್ಲಿ 4ಗೆ 4 ಮಾರ್ಕ್ಸ್ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟು 12 ಮಾರ್ಕ್ಸ್ಗೆ ಇದೇ ಚಾಪ್ಟರಿಂದ 12 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಣ, ಅದನ್ನು ನೋಡೋಣ ಇವಾಗ ನಾವು ಇದೇ ವಿಡಿಯೋದಲ್ಲಿ. ನೆಕ್ಸ್ಟು ಸೆಕ್ಷನ್ ಸಿನಲ್ಲಿ 3 ಕ್ವಶನ್ಸ್ನ ಮಾಡಬೇಕಾಗುತ್ತೆ 12 ಮಾರ್ಕ್ಸ್ಗೆ. ಆನ್ಸರ್ ಎನಿ 3 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್ ಅಂತ ಇದೆ. ಸೊ ಕ್ವಶನ್ನಲ್ಲಿ ಕಾಸ್ಟ್ ಶೀಟಿಂದ 4 ಮಾರ್ಕ್ಸಿಗೊಂದು 12 ಮಾರ್ಕ್ಸಿಗೊಂದು ಪ್ರತಿ ಇಯರ್ ಕಂಪಲ್ಸರಿ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಪ್ರಖ್ಯಾತ್ ಲಿಮಿಟೆಡ್ ಫರ್ನಿಶ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ 10,000 units of a product manufactured during the year 2021. Material rupees 45,000, direct wages rupees 30,000 ಇದೆ. Then power and consumable stores rupees 6,000, indirect wages rupees 7,500, factory lighting rupees 2,750, cost of rectification of defective work rupees 1,700. ಸೊ ಕೆಲವೊಂದು ಡಿಫೆಕ್ಟಿವ್ ವರ್ಕ್ನ ಸರಿ ಮಾಡಿಸೋದಕ್ಕೆ 1,500 ಆಗಿದೆ. ಕ್ಲರಿಕಲ್ ಸ್ಯಾಲರೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 16,750, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ rupees 2,750, ರಿಪೇರ್ಸ್ ಆ್ಯಂಡ್ ಮೇಂಟೆನ್ಸ್ ಆ್ಯಂಡ್ ಡಿಪ್ರಿಷಿಯೇಷನ್ ಆಫ್ ಪ್ಲಾಂಟ್ 5,250. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂಷನ್ಸ್ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ವಾಸ್ rupees 31.60 per unit sold and all units were sold. As from 1/1/2022, the selling price was reduced to 31 per unit. It was estimated that production could be increased in 2022 by 50% due to spare capacity. Rates of material and direct wages will increase by 10%. You are required to prepare cost sheet for the year 2021 showing various elements of cost per unit and estimated cost of profit for 2022. Assume that 15,000 units will be produced and sold during the year and factory overheads will be recovered as a percentage of direct wages and office and selling expenses as a percentage of work cost. ಸೊ ಇಲ್ಲಿ ನಾವೇನಂತಂದರೆ ಕಾಸ್ಟ್ ಶೀಟ್ 2021ಗೆ ಪ್ರಿಪೇರ್ ಮಾಡಬೇಕು ಆ್ಯಂಡ್ 2022ಗೆ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ 12 ಮಾರ್ಕ್ಸ್ಗೆ. ಆನ್ಸರ್ ಏನಿದೆ ಅಂತ ನೋಡೋಣ. ನಿಮಗೆ ಕ್ವಶನ್ ಕ್ಲಿಯರಾಗಿ ಕಾಣ್ತಿಲ್ಲ ಅಂತ ಅಂದರೆ ಸ್ವಲ್ಪ ಹೈ ಕ್ವಾಲಿಟಿಲಿ ನೋಡಿ ವಿಡಿಯೋಸ್ನ. Yes, here is the answer. Cost sheet particulars amount per unit. Total units ಎಷ್ಟಿದೆ ಅಂತಂದರೆ 10,000 units of a product. 10,000 units ಇದೆ. ಫಸ್ಟ್ ಏನಂತ ಅಂದರೆ ಮೆಟೀರಿಯಲ್ಸ್ ಎಷ್ಟಿದೆ ಅಂದರೆ 45,000 ಪರ್ ಯೂನಿಟ್ಗೆ 4.5 ಆಗುತ್ತೆ. 45,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ಪರ್ ಯೂನಿಟ್ 4.5 rupees ಆಗುತ್ತೆ. ಹಾಗೆ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂದರೆ 30,000 ಇದೆ. ಸೊ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂದರೆ 30,000. ಸೊ ಪರ್ ಯೂನಿಟ್ಗೆ 3 rupees ಆಗುತ್ತೆ. ಸೊ ಮೆಟೀರಿಯಲ್ಲು ಮತ್ತು ವೇಜಸ್, ಡೈರೆಕ್ಟ್ ಮೆಟೀರಿಯಲ್ ಅಥವಾ ಡೈರೆಕ್ಟ್ ವೇಜಸ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೈಮ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ 75,000 ಆ್ಯಂಡ್ ಪರ್ ಯೂನಿಟ್ 7.5 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ಏನೇನಿದೆ ಅಂತಂದರೆ ಪವರ್ ಆ್ಯಂಡ್ ಕನ್ಸ್ಯೂಮಬಲ್ ಸ್ಟೋರ್ 6,000 ಆ್ಯಂಡ್ ಪರ್ ಯೂನಿಟ್ 0.6, ದೆನ್ ಇಂಡೈರೆಕ್ಟ್ ವೇಜಸ್ 7,500 ಪರ್ ಯೂನಿಟ್ 0.7 ಆ್ಯಂಡ್ ಫ್ಯಾಕ್ಟರಿಂಗ್ ಲೈಟಿಂಗ್ 2,750. ದೆನ್ ಕಾಸ್ಟ್ ಆಫ್ ರೆಕ್ಟಿಫಿಕೇಷನ್ ಆಫ್ ಡಿಫೆಕ್ಟಿವ್ ವರ್ಕ್ಗೆ
500 ಆ್ಯಂಡ್ ನೆಕ್ಸ್ಟು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲ್ಯಾಂಡ್ ಎಷ್ಟಿದೆ ಅಂತಂದರೆ 5250. ಸೊ ಇದಿಷ್ಟನ್ನು ಕೂಡ ಪ್ರೈಮ್ ಕಾಸ್ಟ್ ಜೊತೆ ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಬರುತ್ತೆ ಎಷ್ಟು ಅಂತಂದರೆ 98,000 ವರ್ಕ್ ಕಾಸ್ಟು ಪರ್ ಯೂನಿಟ್ಗೆ 8.8 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಪ್ರೈಮ್ ಕಾಸ್ಟ್ ಜೊತೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಿದೆ ಅದಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಆಗಿ ವರ್ಕ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ 98,000 ಬರುತ್ತೆ ಆ್ಯಂಡ್ ಪರ್ ಯೂನಿಟ್ 8.8. ಅದಾದಮೇಲೆ ನೆಕ್ಸ್ಟು ಇದಕ್ಕೆ ವರ್ಕ್ ಕಾಸ್ಟ್ಗೆ ನಾವು ಆಫೀಸ್ ಓವರ್ ಹೆಡ್ಡನ್ನು ಆ್ಯಡ್ ಮಾಡಬೇಕು. ಆಫೀಸ್ ಓವರ್ ಹೆಡ್ಸಲ್ಲಿ ಏನಿದೆ ಅಂತಂದರೆ ಕ್ಲರಿಕಲ್ ಸ್ಯಾಲರೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಎಷ್ಟಂದರೆ ಟೋಟಲ್ 16,750 ಪರ್ ಯೂನಿಟ್ 1.67. ಸೊ ಇಲ್ಲಿ ವರ್ಕ್ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅಂತಂದರೆ 1,14,000. 98,000ಗೆ 16,750ನ ಆ್ಯಡ್ ಮಾಡಿದ್ರೆ 1,14,750 ಬರುತ್ತೆ. ಪರ್ ಯೂನಿಟ್ 11.47 ಬರುತ್ತೆ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಮತ್ತೆ ಸೆಲ್ಲಿಂಗ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 2,750 ಇದೆ. 2,750 ಪರ್ ಯೂನಿಟ್ 0.27. ಸೊ ಇಲ್ಲಿ ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ ಎಷ್ಟು ಅಂತ ಅಂದರೆ 1,17,500 ಪರ್ ಯೂನಿಟ್ 11.74 ಬರುತ್ತೆ. ಸೊ ಈ ಟೋಟಲ್ ಕಾಸ್ಟು ನಮಗೆ ಸೇಲ್ಸ್ ಏನಂತ ಅಂದರೆ ಸೇಲ್ಸ್ ಎಲ್ಲನೂ ಸೇಲ್ಸ್ ಆಗಿದೆ ಅಂತ ಹೇಳಿದರೆ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ವಾಸ್ ₹31.60 ಪರ್ ಯೂನಿಟ್ ಸೋಲ್ಡ್ ಆ್ಯಂಡ್ ಆಲ್ ಯೂನಿಟ್ಸ್ ಫಾರ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 10,000 ಇಂಟು 31.6 rupees ಮಾಡಿದ್ರೆ ನಮಗೆ 10,000 ಇಂಟು 31.60 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 3,16,000 ಬರುತ್ತೆ. ಸೊ 3,16,000 ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ 1,98,500 ಇಸ್ ದ ಪ್ರಾಫಿಟ್. ಸೊ ಈ ರೀತಿಯಾಗಿ ನಾವು ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ 2021ಗೆ ಮೆಟೀರಿಯಲ್ಲು ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಇದಿಷ್ಟು ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ವರ್ಕ್ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೆಕ್ಸ್ಟು ಸೆಲ್ಲಿಂಗ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟು. ಸೊ ಟೋಟಲ್ ಕಾಸ್ಟ್ ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಸೊ ಇದಿಷ್ಟು ನಾವು 2021 ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿದ್ವಿ. ಇದಾದಮೇಲೆ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅಂದರೆ ಆ್ಯಸ್ ಫ್ರಮ್ 1/1/2022 ದ ಸೆಲ್ಲಿಂಗ್ ಪ್ರೈಸ್ ವಾಸ್ ಅಂದರೆ ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದಿಷ್ಟು ಕಾಸ್ಟ್ ಶೀಟ್ ಆದಮೇಲೆ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕಾಗತ್ತೆ. ಏನಂತ ಅಂದರೆ ಪ್ರಾಬ್ಲಮಲ್ಲಿ ಕೇಳಿದ್ದಾರೆ ನೋಡಿ, ಅಸ್ಯೂಮ್ ದಟ್ 15,000 ಯೂನಿಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಡ್ಯೂರಿಂಗ್ ಅ ಇಯರ್ and factory overheads will be recovered as a percentage of direct wages. ಸೊ ಇಲ್ಲಿ ಫ್ಯಾಕ್ಟರಿ ಓವರ್ಹೆಡ್ಸ್ ಯಾವ ರೀತಿ ರಿಕವರ್ ಮಾಡ್ತೀವಿ ಅಂತಂದರೆ ಡೈರೆಕ್ಟ್ ವೇಜಸ್ ಮೇಲೆ, ಮತ್ತು ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಸ್ ಎ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್ ಮೇಲೆ ನಾವು ರಿಕವರಿ ಮಾಡ್ಕೊಳ್ತೀವಿ. ಸೊ ಇದಕ್ಕೆ ನಾವು ವರ್ಕಿಂಗ್ನ ನೋಟ್ ಮಾಡ್ಕೋಬೇಕು. ಫಸ್ಟ್ ಏನಂತಂದರೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಆನ್ ಡೈರೆಕ್ಟ್ ವೇಜಸ್. ಸೊ ಇಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ವರ್ಕ್ ಶೀಟಲ್ಲಿ ನೋಡಿದ್ದೀವಿ. ಟೋಟಲ್ 6,000, 7,500, 2,750, 1,500, 5,250ನ ಟೋಟಲ್ ಆ್ಯಡ್ ಮಾಡಿದ್ರೆ 23,000 ಬರುತ್ತೆ. ಮತ್ತು ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತಂದರೆ 30,000 ಇದೆ. ಸೊ 23,000 ಡಿವೈಡೆಡ್ ಬೈ 30,000 ಮಾಡಿದ್ರೆ ಇಂಟು 100 ಮಾಡಿದ್ರೆ ನಮಗೆ 77% ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅದೇ ರೀತಿ ಆಫೀಸ್ ಎಕ್ಸ್ಪೆನ್ಸಸ್ ಆನ್ ಫ್ಯಾಕ್ಟರಿ ಕಾಸ್ಟ್ ಮೇಲೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಸ್ ಎ ವರ್ಕ್ ಕಾಸ್ಟ್ ಅಂತಂದರೆ ನಮಗೆ ಫ್ಯಾಕ್ಟರಿ ಕಾಸ್ಟು. ಸೊ ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂದಿದೆ ಅಂದರೆ ಟೋಟಲ್ ನಮಗೆ 98,000 ಬಂದಿದೆ. ಸೊ ಇಲ್ಲಿ ನಮಗೆ ಎಷ್ಟು ಅಂತ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ ಇಲ್ಲಿ 16,750 ಡಿವೈಡೆಡ್ ಬೈ 98,000 ಇಂಟು 100 ಮಾಡಿದ್ರೆ 7.09% ಬರುತ್ತೆ. ಅದೇ ರೀತಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸಲ್ಲಿ ಎಷ್ಟಿದೆ ಅಂತಂದರೆ 2,750 ಡಿವೈಡೆಡ್ ಬೈ 98,000 ಇಂಟು 100 ಮಾಡಿದ್ರೆ 2.80 ಬರುತ್ತೆ. ಯಾಕಂದರೆ ಇಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ನ ಡೈರೆಕ್ಟ್ ವೇಜಸ್ ಮೇಲೆ ಕೇಳಿದರೆ, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಕೇಳಿದ್ದಾರೆ ಎಷ್ಟು ಪರ್ಸೆಂಟೇಜ್ ರಿಕವರಿ ಮಾಡ್ಕೊಳ್ಳೋದು. ಸೊ ಈ ವರ್ಕಿಂಗ್ ನೋಟ್ ಆದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಆ್ಯಂಡ್ ರುಪೀಸ್ ಆ್ಯಂಡ್ ಪರ್ ಯೂನಿಟ್. ಸೊ ಇಲ್ಲಿ ಟೋಟಲ್ ಎಷ್ಟು ಯೂನಿಟ್ಸ್ ಅಂತಂದರೆ 15,000. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ ನೀವು ಒಂದ್ಸಾರಿ.
ಅಸ್ಯೂಮ್ ದಟ್ 15,000 ಯೂನಿಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂತ. ಸೊ ಮೆಟೀರಿಯಲ್ ಎಷ್ಟಿದೆ ಅಂತಂದರೆ ಆಲ್ರೆಡಿ ನಮಗೆ 4.5 ಇದೆ ಪರ್ ಯೂನಿಟ್. ಸೊ ಪ್ರೀವಿಯಸ್ ಕಾಸ್ಟ್ ಶೀಟಲ್ಲಿ 4.5 ಇದೆ ಆ್ಯಂಡ್ ಡೈರೆಕ್ಟ್ ವೇಜಸ್ 3 ಇದೆ. ಸೊ ಇದ್ರ ಮೇಲೆ ಏನು ಹೇಳ್ತಾರೆ ಅಂತ ಪ್ರಾಬ್ಲಮಲ್ಲಿ, ಸೊ ಆನ್ ಮೆಟೀರಿಯಲ್ ಇಲ್ಲಿ ನೋಡಿ, ರೇಟ್ ಆಫ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್ ವಿಲ್ ಇನ್ಕ್ರೀಸ್ ಬೈ 10% ಅಂತ. ಸೊ ಇಲ್ಲಿ 4.5 ಪ್ಲಸ್ 10% ಮಾಡಿದ್ರೆ ನಮಗೆ 4.9 ಬರುತ್ತೆ. 4.9 ಇಂಟು 15,000 ಮಾಡಿದ್ರೆ ನಮಗೆ 74,250 ಬರುತ್ತೆ. ಅದೇ ರೀತಿ ಡೈರೆಕ್ಟ್ ವೇಜಸ್ಗೆ 3 ಪ್ಲಸ್ 10% ಮಾಡಿದ್ರೆ ನಮಗೆ 3.3 ಬರುತ್ತೆ. ಇಂಟು 15,000 ಮಾಡಿದ್ರೆ ಡೈರೆಕ್ಟ್ ವೇಜಸ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 49,500 ಆಗುತ್ತೆ. ಮೆಟೀರಿಯಲ್ಲು ಮತ್ತು ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಎಷ್ಟು ಪ್ರೈಮ್ ಕಾಸ್ಟ್ ಅಂತಂದರೆ 1,23,750 ಪರ್ ಯೂನಿಟ್ಗೆ 8.25 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಫ್ಯಾಕ್ಟರಿ ಓವರ್ ಹೆಡ್. ಸೊ ಫ್ಯಾಕ್ಟರಿ ಓವರ್ ಹೆಡ್ನ ನಮಗೆ ಯಾವುದ್ರ ಮೇಲೆ ತಗೊಳಕ್ಕೆ ಹೇಳಿದ್ದಾರೆ ಅಂದರೆ ಡೈರೆಕ್ಟ್ ವೇಜಸ್. ಸೊ ಇಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂದರೆ 49,500. ಯಾವುದು ಅಂತಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ರಲ್ವಾ, ಫ್ಯಾಕ್ಟರಿ ಓವರ್ ಹೆಡ್ಸ್ ರಿಕವರ್ಡ್ ಆಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ. ಸೊ ಇಲ್ಲಿ ಎಷ್ಟು ಅಂತಂದರೆ ಫ್ಯಾಕ್ಟರಿ ಓವರ್ ಹೆಡ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ಗೆ 49,500 ಇಂಟು, ಸೊ ನಮಗೆ ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತಂದರೆ 77%ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 49,500 ಮೇಲೆ 77% ಅಂತಂದರೆ 38,115 ಬರುತ್ತೆ. ಸೊ ಅದರಲ್ಲಿ ಪರ್ ಯೂನಿಟ್ 2.511 ಆಗುತ್ತೆ. ಸೊ ಟೋಟಲ್ ಇಲ್ಲಿ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 1,61,865 ಪರ್ ಯೂನಿಟ್ 10.75 ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟು ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಆಫೀಸ್ ಓವರ್ ಹೆಡ್ನ ಯಾವುದ್ರ ಮೇಲೆ ಹೇಳಿದ್ದಾರೆ ಅಂತಂದರೆ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಹೇಳಿದ್ದಾರೆ. ಸೊ ಇಲ್ಲಿ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ ಅಂತಂದರೆ 1,61,865 ಇಂಟು 17.09. ಸೊ ಇಲ್ಲಿ ಪರ್ಸೆಂಟೇಜ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 7.09 ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 27,663 ಬರುತ್ತೆ. ಸೊ ಇದನ್ನೆರಡು ಟೋಟಲ್ ಮಾಡಿದ್ರೆ 1,89,528 ಬರುತ್ತೆ. ಪರ್ ಯೂನಿಟ್ 12.63 ಆಗುತ್ತೆ. ಸೊ ಇಲ್ಲಿ ವರ್ಕ್ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಸೊ ಅದೇ ರೀತಿ ಸೆಲ್ಲಿಂಗ್ ಓವರ್ ಹೆಡ್ಸ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೇಮ್ ವರ್ಕ್ ಕಾಸ್ಟ್ ಮೇಲೆ ತೊಗೋಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆನ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕೇಳಿದರೆ ಎಷ್ಟು ಅಂತಂದರೆ ಇಲ್ಲಿ ಪರ್ಸೆಂಟೇಜು 2.80 ಬಂದಿದೆ. ಸೊ ಅದೇ ರೀತಿ 1,61,865 ಮೇಲೆ 2.80% ಮಾಡಿದ್ರೆ 4,532 ಆಗುತ್ತೆ. ಪರ್ ಯೂನಿಟ್ 0.30 ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 1,94,060 ಮತ್ತು ಪರ್ ಯೂನಿಟ್ಗೆ 12.93 ಆಗುತ್ತೆ. ಸೊ ಇಲ್ಲಿ ಸೇಲ್ಸ್ ಏನಂತ ಹೇಳಿದ್ದೇನೆ ಅಂದರೆ ಪ್ರಾಬ್ಲಮಲ್ಲಿ ದ ಸೆಲ್ಲಿಂಗ್ ಪ್ರೈಸ್ ವಾಸ್ ರೆಡ್ಯೂಸ್ಡ್ ₹31 ಪರ್ ಯೂನಿಟ್ ಅಂತ ಹೇಳಿದರೆ 31.60 ಇದ್ದಿದ್ದು ಎಸ್ಟಿಮೇಟೆಡ್ ಕಾಸ್ಟ್ಗೆ ರೆಡ್ಯೂಸ್ ಆಗುತ್ತೆ. ಎಷ್ಟು ಅಂತಂದರೆ 31. ಸೊ ಇಲ್ಲಿ ಟೋಟಲ್ ಯೂನಿಟ್ಸ್ ಎಷ್ಟು ಅಂದರೆ 15,000 ಇಂಟು 31 ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಎಷ್ಟಾಗುತ್ತೆ ಅಂದರೆ 4,65,000 ಆಗುತ್ತೆ. ಪರ್ ಯೂನಿಟ್ 31 ರೂಪೀಸ್. ಸೊ ಈ ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ 4,65,000 1,94,060ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 2,70,940 ಆಗುತ್ತೆ. ಪರ್ ಯೂನಿಟ್ 18.60 ಆಗುತ್ತೆ. ಸೊ ಫಸ್ಟ್ ಇಲ್ಲಿ ನೀವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಫ್ಟರ್ ದಟ್ ಎಸ್ಟಿಮೇಟೆಡ್ ಕಾಸ್ಟ್ನ ಪ್ರಿಪೇರ್ ಮಾಡಬೇಕು. ಸೊ ಸೇಮ್ ಪ್ರೊಸೀಜರ್ ಇರುತ್ತೆ, ಸೇಮ್ ಫಾರ್ಮೆಟ್ ಇರುತ್ತೆ. ಸೊ ಇದನ್ನು ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ಗೆ ಕೊಡ್ತಾರೆ. ಸೊ ಈ ಒಂದು ಚಾಪ್ಟರ್ ಇಂದ ಟೋಟಲ್ ಎಷ್ಟು ಅಂತಂದರೆ 12 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಆ್ಯಂಡ್ 2 ಮಾರ್ಕ್ಸ್ ಥಿಯರಿ ಒಂದು. ಸೊ ಇದರಲ್ಲಿ ನಿಮಗೆ ಟೋಟಲ್ ಇದರಲ್ಲಿ ನಿಮಗೆ ಈ ಒಂದು ಚಾಪ್ಟ್ರಿಂದನೇ 80 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಚಾಪ್ಟ್ರದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದು ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಕ್ವಶನ್ಸ್ನ ಒಂದ್ಸರಿ ಪಾಸ್ ಮಾಡಿ ಓದಿ ನೀವು ಒಂದ್ಸರಿ ಆ್ಯಂಡ್ ಸರಿಗೆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಹೂ ಆರ್ ಆಲ್ ವಾಚಿಂಗ್ my videos and do subscribe my channel. Thank you.